ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ದಿನ ಶುರು ಮಾಡೋಣ. ಆಲ್ರೆಡಿ ಶುರು ಮಾಡಿ ಆಯಿತು. ಯಾಕಂದರೆ ಸ್ವಲ್ಪ ಲೇಟಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ 8 ಗಂಟೆ ಆಯಿತು. ಅಡುಗೆ ಕೂಡ ಏನೂ ಆಗಿಲ್ಲ. ನಾನು ಭಾಳ ಲೇಟಾಗಿ ಎದ್ದೀನಿ ಇವತ್ತು. ಈ ಲೇಟಾಗಿ ಅಂದರೆ 6:30 ಎದ್ದೀನಿ. ಯಾಕಂದರೆ ನಿನ್ನೆ ನಮಗಾಗಿರೋ ಪರಿಸ್ಥಿತಿನ ಎದ್ದೇಳ್ತೀನಿ ಅನ್ನೋ ಐಡಿಯಾದಾಗೆ ಇದ್ದೆ, ಗೊತ್ತಿಲ್ಲ. ನಿನ್ನೆ ಮುಂಜಾನೆ 7ಕ್ಕೆ ಮನೆ ಬಿಟ್ಟವರು ರಾತ್ರಿ 10:30 ಬಂದ್ಬಿಟ್ಟಿವಿ. ಅಲ್ಲಿ ನಾನು ಯಾವ ಜಾಗಕ್ಕೆ ಹೋಗಿನ ಅಂತ ಹೇಳಿದ್ನಲ್ಲ, ಅಲ್ಲೆಲ್ಲ ಹೋಗಿ ಮತ್ತು ಮಗಳ ಮನೆ ಮತ್ತು ನಮ್ಮ ಇನ್ನೊಬ್ಬ ನಾದಿನಿ ಮನೆ ಎಲ್ಲ ತಿರುಗಾಡಿ ಸ್ವಲ್ಪ ಮ್ಯಾಲೆ ಪ್ರಾಬ್ಲಮ್ ಆಯಿತು. ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಕೊಂಡು ನಾವು ಬಂದು ಮನೆಗೆ ಮುಟ್ಬೇಕಂತಂದ್ರೆ 10:30 ಆಯಿತು. ಹಂಗಾಗಿಬಿಟ್ಟು ಬ್ಲಾಗ್ ಕೂಡ ಅದು ನಿನ್ನೆದು ಎಂಡ್ ಮಾಡೋಕ್ಕಾಗಲಿಲ್ಲ. ಸೆಂಟ್ರಲ್ ಅದು ಎಲ್ಲಿ ನಿಂತೈತೆ ಅನ್ನೋದೇ ಗೊತ್ತಿಲ್ಲ. ಸ್ವಲ್ಪ ತುಂಬ ದೊಡ್ಡ ಪ್ರಾಬ್ಲಮ್ ಥರನೇ ಆಯಿತು. ಆಮೇಲೆ ಅದೆಲ್ಲ ಸರಿ ಹೋಯಿತು. ಆದ್ರೆ ಬ್ಲಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಿನ್ನೆ. ಮತ್ತೇನದ ಇವತ್ತು ಆ ಟೆನ್ಷನ್ಗೋಸ್ಕರ ಇವತ್ತು ಜಲ್ದಿನೇ ಹೇಳೋಕ್ಕಾಗಲಿಲ್ಲ. ಲೇಟಾಗಿದ್ವಿ. ಕೆಲಸ ಕೂಡ ಯಾವುದೂ ಆಗಿಲ್ಲ ಇನ್ನು. ಈಗ ಪಲಾವ್ ಮಾಡೋಕ್ಕಿಟ್ಟಿನಿ. ಈ ಕಡೆ ಸ್ವಲ್ಪ ಮ್ಯಾಗಿ ಮಾಡ್ಕೊಂಡಂತ ನೀರು ಕಾಯ್ಸೋಕ್ಕಿಟ್ಟಿನಿ. ಸಿದ್ಧಾರ್ಥಗೆ ಮ್ಯಾಗಿ ಮಾಡಿಕೊಟ್ರಿತ್ತು. ಪಲಾವ್ ಬೇಯೋವರೆಗೂ ಲೇಟ್ ಆಗ್ತದೆ. ಪಲಾವ್ ಬೇಯೋವರೆಗೂ ಅವನು ನಾಷ್ಟ ಮಾಡ್ಕೊಳ್ಳೋದು ಅದು ಎಲ್ಲ ಮುಗಿಸ್ಕೊಂಡ್ಬಿಡ್ಲಿ ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡೋಕ್ಕಿಟ್ಟಿನಿ. ಏನೂ ಕೆಲಸ ಮಾಡೋಕ್ಕಾಗಿಲ್ಲರಿಪ್ಪ. ಹಿಂಗೆ ಎಲ್ಲಿಗಾದರೂ ಬಂದ್ರೆ ಜಲ್ದಿ ಬಂದಂದ್ರೆ ಏನೂ ಅನಿಸೋದಿಲ್ಲ. ಆದ್ರೆ ಅದೇ ಬೇರೆ ಪ್ರಾಬ್ಲಮ್ ಆಯ್ತಲ್ಲ, ಹಂಗಾಗ್ಬಿಟ್ಟು ಯಾವುದೂ ಕೆಲಸ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಈ ಸದ ಅವನಿಗೆ ಮ್ಯಾಗಿ ಮಾಡಿಕೊಡ್ತೀನಿ. ಆಮೇಲೆ ಅನ್ನೋದು ಐತಿ ಉಪ್ಪಿಟ್ಟು ಅವಲಕ್ಕಿ ಏನೇನೋ ಮಾಡಿಕೊಡ್ಬೋದು. ಯಾವಾಗಲೂ ತಿಂತಾರೆ. ಸುಮ್ಮನೆ ಅಪರೂಪಕ್ಕೆ ಒಂದೊಂದು ಮ್ಯಾಗಿ ಮಾಡಿಕೊಟ್ರೆ ಅವನಿಗೂ ಖುಷಿ ಆಗ್ತದೆ. ಅದೇನೋ ಮ್ಯಾಗಿ ಅಂದರೆ ಎಲ್ಲರಿಗೂ ಇಷ್ಟ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಆದ್ರೂ ಎಲ್ಲರ ಅದನ್ನೇ ಇಷ್ಟಪಡ್ತಾರೆ. ಏನು ಮಾಡೋದು, ಹಾಗೆ ಸ್ವಲ್ಪ ಮಾಡಿಕೊಡೋಣ ಅಂತ ಇದ್ದೀನಿ. ಈಗ ಪಲಾವ್ ಮಾಡೋಕ್ಕಿಟ್ಟೇನ್ರಿ. ಪಲಾವ್ ರೆಡಿ ಆಗ್ತದೆ. ನಮ್ಮ ದಿನ ಹೆಂಗೆ ಹೋಗ್ತದೆ ಅಂತ ನೋಡೋಣ. ಟೈಮ್ 8 ಗಂಟೆ ಆಗೈತಿ. ಇನ್ನೂ ಜಳಕ್ಕಿಲ್ಲ, ಕೆಲಸ ಯಾವುದೂ ಇಲ್ಲ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಈ ಥರ ಪರಿಸ್ಥಿತಿಗಳು ಆಗ್ಬಿಡ್ತಾವೆ. ಹೇಳೋಕ್ಕಾಗೋದಿಲ್ಲ ಏನೇನು ಆಗ್ತದೆ ಅಂತ ಹೇಳ್ಬಿಟ್ಟು ಯಾವ ಟೈಮಲ್ಲಿ. ಓಕೆ, ನಾನು ನಿನ್ನೆ ಖುಷಿಯಾಗಿ ಎಲ್ಲರಿಗೂ ಭೇಟಿ ಆದೆ. ಅಲ್ಲಿಂದ ಅದಿ ಮನೆಗೆ ಹೋದೆ, ಮಗಳ ಭೇಟಿ ಆದೆ, ಮಗ ಭೇಟಿ ಆದೆ. ಎಲ್ಲರೂ ಭೇಟಿ ಆದ್ವಿ ಅಂತ ಖುಷಿಯಲ್ಲಿರ್ಬೇಕಾದ್ರೆ ಮತ್ತೆ ಒಂದು ಬೇಜಾರು ವಿಷಯ ನಡೀತು. ಒಟ್ಟೆ ಖುಷಿಯಾಗಿರೋಕ್ಕಂತೂ ಬಿಡೋದಿಲ್ಲ. ಅದೇನೋ ಹೇಳ್ತಾರಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿಲ್ಲ, ಬರೀ ಖುಷಿನ ನಮ್ಮ ಮುಂದೆ ಹೋಗ್ಬಿಟ್ರೆ ಕಷ್ಟನ ಎದ್ದೆದ್ದು ಕುಡಿತಾ ಇರ್ತಾನೆ. ಇಲ್ಲೇ ಇದ್ದೀನಿ, ನೀನು ಖುಷಿ ಪಡಬೇಡ, ನೀನು ಅದನ್ನು ನೋಡಬೇಡ ಅಂತ ಇರ್ತಿತ್ತದ. ಹಂಗೆ ಸ್ವಲ್ಪ ಖುಷಿಯಾಗಿದ್ದೆ ನಾನು ನಿನ್ನೆ. ಸ್ವಲ್ಪ ಅಲ್ಲ, ತುಂಬಾ ಖುಷಿಯಾಗಿದ್ದು ನಿನ್ನೆ. ನಿಜ ಹೇಳಬೇಕಂದ್ರೆ ತುಂಬ ದಿನಗಳೆಲ್ಲ ಅಲ್ಲಿ ಅವ್ರ ಹತ್ರ ಹೋಗಿ ಮಾತಾಡಿಸ್ಕೊಂಡು ಆಮೇಲೆ ಈ ಕಡೆಲ್ಲ ಮನೆಗೆಲ್ಲ ಬಂದು ಚೆನ್ನಾಗಿತ್ತು. ನಿನ್ನೆ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಬೆಂಗಳೂರಿಗೆ ಬಂದಮೇಲೆ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಹೋಗಿ ಮಾತಾಡಿಸ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿನಂದ್ರೆ ನಿನ್ನೆ. ಅಷ್ಟರಲ್ಲೇ ಸಾಯಂಕಾಲ 5 ಗಂಟೆ ಆಗೋಷ್ಟರಲ್ಲೇ ಆ ಎಂಜಾಯ್, ಆ ಖುಷಿ ಎಲ್ಲ ಫಲ ಆಗೋಯ್ತು. ಏನು ಮಾಡಿದ್ರು, ರಾತ್ರಿ ಬೆಳ್ತಾನೆ ತಿರ್ಗಾಡ್ಬಿಟ್ಟು ಮನೆಗೆ ಬಂದು ಊಟ ಮಾಡ್ಲಾರ ಉಪವಾಸ ಮಲ್ಕೊಂಡ್ಬಿಟ್ವಿ. ನಿನ್ನೆ ರಾತ್ರಿ ಊಟಿಲ್ಲ, ಏನಿಲ್ಲ. ನಮ್ಮ ನಾದಿನಿ ರೊಟ್ಟಿ ಮಾಡಿದ್ರು ಊಟ ಮಾಡಂತಂದ್ರು ಅವರು. ರೊಟ್ಟಿ ಹಿಟ್ಟಿನ ಪಲ್ಯ ಇತ್ತು. ನಂಗೆ ಹಿಟ್ಟಿನ ಪಲ್ಯ ಇಷ್ಟ. ಅವ್ರು ಮಾಡಿದ್ನು ಚಂದಿತ್ತು. ಉಣ್ಬೇಕಂತ ಮನಸ್ಸು ಅನ್ನಿಸ್ತದೆ. ಹೊಟ್ಟ ಒಂಥರ ಸಂಟ ಒಲ್ಲೆ ಅನಿಸ್ತು. ಅವ್ರು ರೊಟ್ಟಿ ಮಾಡತ್ತ ಬಿಸಿ ರೊಟ್ಟಿ ಉಣು ಅಂದ್ರೆ ನಮ್ಮ ಕಡೆಗೆ ಊಟ ಮಾಡೋಕ್ಕಾಗಲಿಲ್ಲ. ಹಸಿವು ಇರಲಿಲ್ಲ. ಆಮೇಲೆ ಒಂಥರ ಹಸಿವಿಲ್ಲಾದ್ರೂ ಸ್ವಲ್ಪ ಇಷ್ಟ ಆಗಿರೋ ಊಟ ಇದ್ರೆ ತಿಂತೀನಿ, ಇಲ್ಲ ಅನ್ನಲ್ಲ. ಅದೇನೋ ಒಂಥರ ಸಂಕಟ ಅನ್ನೋ ಹೊಟ್ಟಾಗ. ಹಂಗಾಗಿ ಊಟ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಬಂದ್ವಿ. ಮನೆ ಬಂದ ಬಳಿಕ ಟೈಮ್ 10:30 ಆಯ್ತು. ಆಮೇಲೆ ಏನು ಮಾಡ್ಕೊತಿದ್ರು, ಅನ್ನ ಸಾಂಬಾರು ಇತ್ತು. ತಿನ್ನೋಕ್ಕೂ ಮನ್ಸು ಬರಲಿಲ್ಲ. ಅವಾಗೂ ನಂಗೆ ಸ್ವಲ್ಪ ಅನ್ನ ಸಾಂಬಾರು ಇತ್ತು, ತಿನ್ನಬೇಕಾಗಿತ್ತು. ಇನ್ನಾದರೂ ರೈಸ್ ಐತೆ ಆ ಕಡೆ ಕುಕ್ಕರಾಗ. ತಿನ್ನೋಕೆ ಮನ್ಸು ಬರಲಿಲ್ಲ. ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಯಿತು, ತೊಂದರೆ ಆಯ್ತು ಅಂದರೂ ಮನ್ಯಾಗ ಅನಿಸೋದಿಲ್ಲ. ಅದು ತಿನ್ನಬೇಕು ಉಣ್ಬೇಕಂತ ಅನಿಸೋದಿಲ್ಲ. ಹಂಗಾಗಿ ನಿನ್ನೆ ಎಲ್ಲರೂ ಮನೆಸ್ಕೊಂಡಿಲ್ಲ, ಉಪವಾಸ. ಪಾಪ ಅವರು ರಾತ್ರಿ ಇಲ್ಲಿಂದ 10:30 ಹೋದರು. ನಮ್ಮ ನಾದಿನಿ ಮಗ ಎಲ್ಲ, ಇನ್ನೊಬ್ಬ ಮಗ, 2 ಮಕ್ಕಳು ಬಂದಿದ್ದರು. ಅವರೆಲ್ಲ ಬಂದು ನಾವು ಬೇರೆ ಕಡೆ ಮತ್ತೆ ಹೋಗಿದ್ವಲ್ಲ, ಅಲ್ಲಿಂದ ನಮಗೆ ಇಲ್ಲಿ ಮನೆಗೆ ಬಿಟ್ಟು ಮತ್ತು ಅವ್ರ ಮನೆಗೆ ಹೋಗಿ 11:30 ಆಗೈತಿ. ಯಪ್ಪ, ನಿನ್ನೆ ನಮ್ಮ ಕಷ್ಟ ಏನು ಕೇಳ್ತೀರಿ ಪಾಪ. ಅವ್ರಿಗೂ ತುಂಬ ಬೇಜಾರಾಯ್ತೇನೋ ಗೊತ್ತಿಲ್ಲ. ಟೈಮ್ ಪರಿಸ್ಥಿತಿ ಹಂಗಿರ್ತೈತೆ, ಏನು ಮಾಡೋಕ್ಕಿಲ್ಲ. ಅರ್ಥ ಮಾಡ್ಕೊತಾರೆ ಎಲ್ಲರೂ. ಕೆಲವೊಬ್ಬರು ಅರ್ಥ ಮಾಡ್ಕೊಳ್ಳೋರು ಇರಲ್ಲ. ಆದ್ರೆ ನಮ್ಮ ಕುಟುಂಬ ಏನೈತಲ್ಲ, ಸಿಕ್ಕಾಪಟ್ಟೆ ಗ್ರೇಟ್ ಅಂತ ಹೇಳ್ಬೇಕು. ಎಲ್ಲರೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋರು ಅಂತಾರೆ. ಅದು ಒಂದು ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ. ಬರೀ ಎಲ್ಲರದು ಇದೇ ಥರ ಇರಲಿ ಅಂತ ಅನ್ಕೋತೀನಿ. ಕೆಲವೊಂದೊಂದು ಕುಟುಂಬಗಳಲ್ಲಿ ಒಂದೊಂದು ಹೊಂದಾಣಿಕೆ ಇರಲ್ಲ. ಎಲ್ಲರ ಜೀವನದಲ್ಲಿ ಒಂದೊಂದು ಇರ್ತವೆ. ಆದ್ರೂ ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಒಂದು ಖುಷಿ ನನಗೂ. ನಮ್ಮದು ಅಡುಗೆ ಮನೆ ಅವಸ್ಥೆ ಈ ಥರ ಐತಿ ನೋಡ್ರಿ. ತೊಂಡಿಕಾಯಿ ಒಂದು ಪುಟ್ಟಿ ತುಂಬಿ ಕೂತವ. ನಾನು ಅಂದ್ಕೊಂಡಿನಿ ಅಲ್ಲಿಂದ ಬಂದ ಮೇಲೆ ಪುಟ್ಟಿಯಾಗಿದ್ದು ತೊಂಡಿಕಾಯಿ ಅವ್ರು ಹೊಳ್ಳಿ ಹೋಗೋಕೆ ಅವ್ರಿಗೂ ಕೊಟ್ಟು ಕಳಿಸ್ಬೇಕಂತೆ. ಒಂದು ಪುಟ್ಟಿ ಅದಾವ. ಏನು ಮಾಡಿದ್ರು ಅವರು 2 ಮನೆಗೆ ಆತವ. ನಾನು ತೊಂಡಿಕಾಯಿ ಹಾಕಿ ಕಳಿಸ್ಬೇಕಂತ ಅಂದ್ಕೊಂಡಿನಿ. ನನಗೆ ಹೊಳ್ಳಿ ನೆನಪೇ ಇಲ್ಲ. ಆ ಟೆನ್ಷನ್ದಾಗ ನೆನಪಿಲ್ಲ. ಒಟ್ಟು ಹಂಗೆ ಕುಂತ್ಬಿಟ್ಟ. ಈಗ ನಾನಂತೂ ಅಷ್ಟು ಮಾಡಲ್ಲ, ಸ್ವಲ್ಪ ಮಾಡ್ತೀನಿ ಮಧ್ಯಾಹ್ನ ಪಲ್ಯ. ಮತ್ತು ಯಾರಿಗೆ ದಾನ ಮಾಡಬೇಕಷ್ಟೇ. ಓಕೆ ರೀ, ಫಸ್ಟ್ ಸಿದ್ಧಾರ್ಥಗೆಲ್ಲ ರೆಡಿ ಮಾಡಿ ಕಳಿಸೋಣ ಅಂತ ಮತ್ತೆ ಸಿಗೋಣ ಆಮೇಲೆ.
ಮತ್ತು ಮುಂದೆ ಬೆಳಗ್ಗೆ ಯಾವುದೂ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇದು ಮಾಡ್ತಾ ಇರೋದು ವಿಡಿಯೋ ಸಾಯಂಕಾಲ 7-7:30 ಏನೋ ಆಗಿದೆ. ಈ ಟೈಮಲ್ಲಿ ಇವಾಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಮಾಡಕತ್ತೀನಿ ನಾನು. ಮಕ್ಕಳಿಗೆ ಹೆಂಗಿದ್ರು ಚಪಾತಿ ಮಾಡ್ಕೊಳ್ಬೇಕು, ಜಲ್ದಿ ಮಾಡಿಟ್ರೆ ಸುಮ್ಮನೆ ಆರು ಹೊತ್ತಾಗ ಬಿಸಿ ಬಿಸಿ ಮಾಡಿಕೊಟ್ರೆ ಊಟ ಮಾಡ್ತಾರೆ ಅಂಥೇಳಿ ಬಿಸಿ ಚಪಾತಿ ಮಾಡಕತ್ತೀನಿ. ಊಟ ಟೈಮ್ಗೆ ಸ್ವಲ್ಪ ಕಾಳು ಮೆಣಸಿನ ರಸಮ್ನ ಮಾಡಿಕೊಂಡೆ. ತೊಂಡೆಕಾಯಿ ಪಲ್ಯ ಇತ್ತು ಬೆಳಗ್ಗೆ ಮಾಡಿರೋದು. ಬಾಯಿ ರುಚಿ ಇಲ್ಲ ಅಂದಾಗ, ಹುಷಾರಿಲ್ಲ ಅಂದಾಗ ಮೆಣಸ್ಕಾಳು ರಸ ಮಾಡಿಕೊಂಡು ಕುಡಿಯೋದಾಗಲಿ ಅನ್ನದ ಜೊತೆ ತಿನ್ನೋದಾಗಲಿ ಮಾಡಿದ್ರೆ ಸ್ವಲ್ಪ ಬಾಯಿ ಟೇಸ್ಟ್ ಬರ್ತದೆ, ರುಚಿ ಕೊಡ್ತದೆ. ಹಾಗಾಗಿಬಿಟ್ಟು ಅದನ್ನು ಮಾಡ್ಕೊತೀನಿ ನಾನು ಅವಾಗವಾಗ. ಚಪಾತಿ ಕೂಡ ಅಷ್ಟೇ, ಹಿಟ್ಟು ಫಸ್ಟೇ ನಾದಿಟ್ಟಿದ್ದೆ, ಅವ್ರಿಗೆ ಬೇಕಾದಾಗ ಮಾಡಿಕೊಟ್ರೈತೆ ಅಂತ ಹೇಳಿ. ಅದರಲ್ಲಿ ಕರೆಂಟ್ ಬೆಳೆದ್ರು ಹೋಗಿಬಿಟ್ಟಿದ್ದು. ಸ್ವಲ್ಪ ಲೇಟ್ ಆಯಿತು ಮಕ್ಕಳಿಗೆ ಊಟ ಮಾಡೋಕೆ. ಹಸುವಾಗ್ಯದ ಅಂತ ಹೇಳಕತ್ತಿದ್ರು. ಯಾಕಂದ್ರೆ ಅಲ್ಲಿ ಕಾಲೇಜ್ನಾಗ ಸ್ವಲ್ಪ ಊಟ ಕಿತ್ತಾಡ್ಕೊಂಡು ತಿಂದುಬಿಡ್ತಾರಂತ ಎಲ್ಲರೂ ಸೇರಿಬಿಟ್ಟು. ಮನೆಗೆ ಬರೆದ್ರೆ ಹಸು ಆಗ್ತದೆ ಆಂಟಿ ಬೇಗ ಕೊಡ್ರಿ ಅಂತಂದ್ರೆ. ಹಾಗಾಗಿ ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಜಲ್ದಿ ಚಪಾತಿ ಮಾಡಿ ಊಟಕ್ಕೆ ಕೊಡೋಣ ಅಂಥೇಳಿ. ಮಕ್ಕಳು ಕೂಡ ಅಷ್ಟೇ ತುಂಬ ಫ್ರೀ ಆಗಿರ್ತಾರೆ. ನಾವು ಯಾರ್ದೋ ಮನೆಗೆ ಬಂದೀವಿ, ಅವ್ರು ಏನಾದರೂ ಅನ್ಕೋತಾರ ಇದು ಬೇರೆದವ್ರ ಮನೆ, ಆ ಥರ ಏನೂ ಇಲ್ಲ. ನನ್ನ ಮನಸ್ಸಲ್ಲಿ ಕೂಡ ಅಷ್ಟೇ, ನಂಗೆ ಬೇರೆದವ್ರ ಮಕ್ಕಳು ಹಂಗಂತ ಏನೂ ಅನ್ಸಲ್ಲ. ಒಟ್ಟು ಫ್ರೀ ಆಗಿರ್ಬೇಕು ನನಗೂ ಕೂಡ. ಇವರು ಕೂಡ ಅಷ್ಟೇ, ಇಬ್ಬರು ನಿಜವಾಗ್ಲೂ. ಸಿದ್ಧಾರ್ಥ ಕೂಡ ನನ್ನ ಜೊತೆ ಅಷ್ಟು ಕಾಮಿಡಿ ಮಾಡಲ್ಲ, ಅಷ್ಟು ಮಾತಾಡಲ್ಲ. ಅವರಿಬ್ಬರು ಅಷ್ಟು ಮಾತಾಡ್ತಾರೆ. ಹಂಗೆ ಆಂಟಿ, ಹಿಂಗೆ ಆಂಟಿ, ಅದು ಆಂಟಿ, ಇದು ಆಂಟಿ ಅಂತ ಮಾತಾಡ್ತಾನೇ ಇರ್ತಾರೆ. ಒಂಥರ ಖುಷಿ ಅನಿಸ್ತೈತಿ. ಇವಾಗ ಇವರು ಸಾಯಂಕಾಲ 3 ಜನ ಕೂತ್ಕೊಂಡಾಗ 3 ಜನ ಮಕ್ಕಳು ಅನ್ನೋ ಥರ ಆಗ್ತದೆ. ನನಗೆ ನಿಜ ಹೇಳ್ಬೇಕಂದ್ರೆ ನಂಗೆ ಭಾಳ ಖುಷಿ ಅನ್ನಿಸ್ತದೆ. ಅದ್ರ ಮೇಯ್ನು ಮಕ್ಳ ಗುಣ ಏನು ಇಷ್ಟಪ್ಪ ಅಂತಂದ್ರೆ ಅವರಲ್ಲಿ ಭೇದ ಭಾವ ಅಂತ ನಂಗೆ ಅನಿಸ್ಲಿಲ್ಲ ಮೇಯ್ನ. ಆಮೇಲೆ ಏನಂತಂದ್ರೆ ಅದೇ ಒಬ್ಬೊಬ್ರು ಮುಲಾಜಿ ಮಾಡ್ತಾರಲ್ಲ, ಆ ಥರದ್ದು ಏನೂ ಇಲ್ಲ ಮಕ್ಳ ಮನಸ್ಸಲ್ಲಿ. ಫ್ರೀಯಾಗೇ ಇದ್ದಾರೆ. ಭಾಳ ಅಂದ್ರೆ ಭಾಳ ಕಾಮಿಡಿ ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಮಾತಾಡ್ತಾರೆ. ತುಂಬಾ ಖುಷಿ ಅನ್ನಿಸ್ತದೆ. ನಾನು ಹಂಗೆ ಚಪಾತಿ ಮಾಡಿ ಕೊಡಾಕತ್ತಿದ್ದೆ ಬಿಸಿಯು. ಸಿದ್ಧಾರ್ಥ ಹಾಗೆ ಊಟ ಕೊಡಪ್ಪ, ಅವರು ಊಟ ಮಾಡಲಿ, ನೀನು ಊಟ ಮಾಡು ಅಂತ ಹೇಳ್ಬಿಟ್ಟು ತಾಟನ್ನ ರೆಡಿ ಮಾಡಿದೆ. ಸಿದ್ಧಾರ್ಥಗೆ ಹಸುವಿಲ್ಲ, ನನಗೆ ಬೇಡ, ನಾನು ಅವರಿಬ್ಬರಿಗೆ ಕೊಡ್ತೀನಿ ಅಂತಂದ. ಹಾಗಾಗಿ ಬಿಸಿ ಚಪಾತಿ ಮಾಡಿಕೊಟ್ಟೆ. ಅವ್ರಿಗೂ ಊಟಕ್ಕೆ ಹಾಕಿ ಕೊಡತ್ತಾನ ಸಿದ್ಧಾರ್ಥ. ಮಕ್ಕಳು ಊರು ಬಿಟ್ಟು ಬಂದಾರ ಅಂತ ಅನ್ನೋದಕ್ಕಿಂತ ಇಲ್ಲಿ ಅವ್ರು ಹೆಂಗಿರ್ತಾರೆ ಅನ್ನೋದು ಮುಖ್ಯ. ಯಾಕಂದ್ರೆ ನಾನು ಈ ಸದ್ಯಕ್ಕೆ ಅವ್ರಿಗೆ ನಮ್ಮ ಮನೆಯ ಮಕ್ಕಳ ಥರನೇ ನೋಡ್ಕೊಳತ್ತೀನಿ. ಅಲ್ಲಿಂದ ಅವ್ರ ತಾಯಿ ತಂದೆ ಎಷ್ಟೇ ಹೇಳಿದ್ರು ಇಲ್ಲಿ ಕಣ್ಮುಂದೆ ಕಾಣಂಗಿಲ್ಲ. ಹಾಗಾಗಿ ನಾನು ಎಷ್ಟು ಹೇಳಬೇಕು ನನ್ನ ಕರ್ತವ್ಯ ನಾನು ಅಷ್ಟು ಹೇಳ್ತಿದ್ದೀನಿ. ಎಲ್ಲಿ ಹೋಗೋದಾಗಲಿ ಬರೋದಾಗಲಿ. ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಜನ ಎಲ್ಲರೂ ಒಂದೇ ಥರ ಇಲ್ಲ. ಇಲ್ಲಿ ಸಾಕಷ್ಟು ಜನ ಸಾಕಷ್ಟು ಥರ ಅದಾರ. ನಾನಾ ಥರದ ಜನಗಳು, ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಯಾರಿಗೂ ಗೊತ್ತಾಗಲ್ಲ. ನಾನು ಎಲ್ಲರಿಗೂ ಹೇಳೋದೊಂದೇ, ಅತಿಗೆ ಯಾರಿಗೂ ನಂಬಕ್ಕೆ ಹೋಗ್ಬೇಡ್ರಿ, ಅತಿಗೆ ಯಾರಿಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ನನ್ನ ಅವತಾರ ಹೆಂಗಾಗೈತೆ ಇವತ್ತು. ಫುಲ್ ಪೇಷಂಟ್. ಸಿಕ್ಕಾಪಟ್ಟೆ ಒಂಥರ ಮಧ್ಯಾಹ್ನ ಹೆಂಗೆ ಆಗ್ಬಿಟ್ಟಿತ್ತಪ್ಪ ಅಂದ್ರೆ ಅನಾಹುತಾಗಿತ್ತು. ಇವಾಗೂ ನಡೆಯೋಕೆ ಕಷ್ಟ. ಆದ್ರೆ ನಡೆದಿಲ್ಲಪ್ಪ ಅಂತ ಓಡಾಡಿಲ್ಲ ಅಂದರೆ ಇನ್ನೂ ತೀರಾ ವೀಕ್ ಆಗಿಬಿಡ್ತೀನಿ ಅಂತ ಭಯ ನನಗೆ. ಹಂಗಾಗ್ಬಿಟ್ಟು ಸ್ವಲ್ಪ ಓಡಾಡೋಣ ಅಂತ. ಸಾಯಂಕಾಲ ಮುಖ ತೊಳ್ಕೊಂಡು ಸ್ಟಿಕ್ಕರ್ ಹೋಗಿತ್ತು, ನೋಡ್ಕೊಂಡೇ ಇಲ್ಲ. ಕುಂಕುಮ ಇಟ್ಕೊತೀನಿ, ಮುಖ ತೊಳ್ಕೊಂಡ್ಗಡೆ ಹೋಗ್ಬಿಡ್ತೈತಿ. ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ. ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಸ್ವಲ್ಪ ಆರಾಮ್ ಅನಿಸ್ತೈತಿ. ಗಾಳಿ ಸ್ವಲ್ಪ ಚಂದ ಬರತ್ತದ, ಕಾಲೂ ಸೈಲ್ ಆಗ್ತವೆ. ನಿನ್ನೆ ಅಲ್ಲಿ ನಡ್ಕೊಂಡು ಓಡಾಡಿದೆ ನೋಡಿ ರೋಡ್ ಮೇಲೆಲ್ಲ, ಅದಿಷ್ಟು ಕೆಲಸ ಮಾಡೈತೆ ನೋಡ್ರಿ. ನಾನು ಭಾಳ ಕಷ್ಟ ಆಯ್ತು ಜೀವನ ಮಾಡೋದು. ಅವರಿಗೆಲ್ಲ ರೆಡಿ ಮಾಡಿ ಕೊಟ್ಟೀನಿ, ಅವ್ರು ಊಟ ಮಾಡತ್ತಾರ. ನಾನು ಸ್ವಲ್ಪ ಹೊರಗೆ ಓಡಾಡಿ ಬರ್ತೀನಿ ಅಂತ ಬಂದೀನಿ. ಯಪ್ಪ ಹವಾ ಚೆನ್ನಾಗೈತೆ, ಅದೆಲ್ಲ ಗಾಳಿ ಆರಾಮಿತ್ತಂದ್ರೆ ಚಂದ ಅನಿಸ್ತೈತ್ರಿ ಮನುಷ್ಯ. ಭಾಳ ಕೆಟ್ಟು ನನಗೆ ಹ್ಯಾಂಗಾಗಿತ್ತು ಮಧ್ಯಾಹ್ನ ನಿಜವಾಗ್ಲೂ. ಯಾಕೆ ಹಿಂಗೆ ಆಗ್ತದೆ ನನಗೆ ಒಂದೊಂದು ಟೈಮ್. ಆದರೂ ಏನು ಮನುಷ್ಯರಿಗೆ ಬರಲಾರ, ಏನು ಮರಕ ಬರಬೇಕು ಇವೆಲ್ಲ, ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೂ ಒಂದೊಂದು ಟೈಮ್ ಅನಿಸ್ತದೆ ಹಿಂಗೆ ಭಾಳ ಇದು ಅದಾಗ. ಈಗ ಯಾಕಂದ್ರೆ ಅಡುಗೆ ಮಾಡ್ಬೇಕು ರೀ ಮುಂಜಾನೆ ಸಂಜೆಗೆ ಅವ್ರಿಗೆ ಬುತ್ತಿ ಮಾಡ್ಬೇಕು. ನಮಗಾದ್ರೆ ಏನೋ ಒಂದು ಮಾಡ್ಕೊಂಡು ತಿಂದ್ಬಿಡ್ತೀವಿ ಅನ್ನಿಸ್ತದೆ. ಅವರಿಗಾದ್ರೆ ಎಲ್ಲ ಸರಿಯಾಗಿ ಆಗಲೇಬೇಕು. ಅರ್ಧಂಬರ್ಧ ಮಾಡಿದ್ರೆ ಅದು ಚಂದ ಅನಿಸೋದಿಲ್ಲ. ಹಂಗಾಗಿ ಮಾಡಬೇಕು. ಅದು ನಿಂತು ಮಾಡೋದು ತ್ರಾಸು ಆಗತೈತಿ. ಹಾಯ್ ರಾಮು. ನೋಡ್ರಿ ನಮ್ಮ ರಾಮು ಬಂದ. ಹಾಯ್ ಹೇಳೋ, ಹಾಯ್ ಹೇಳೋ. ನಾ ಅಂದ್ರೆ ಭಾಳ ಸಿಟ್ಟು ಅವನಿಗೆ. ಯಾಕಂದ್ರೆ ಯಾವಾಗೂ ಹೊಡಿತಿರ್ತೀನಿ, ಬೈತಿರ್ತೀನಿ ಅವನಿಗೆ. ಅವ್ರ ಓನರ್ ಹತ್ರ ಚಾಡಿ ಹೇಳ್ತೀನಿ ಅಂತ ನನ್ನ ಮೇಲೆ ಸಿಟ್ಟು ಅವನಿಗೆ ಜಾಸ್ತಿ. ನಿಮ್ಮ ಓನರ್ಗೆ ಹೇಳ, ನೀ ಎಲ್ಲ ಕಡೆ ತಿರುಗಾಡಿ ಬರ್ತೀನಿ ಅಂತೇಳಿ ಹೇಳ. ಅವನಿಗೆಲ್ಲ ಗೊತ್ತಾಗ್ತದ್ರಿ. ನಿಮ್ಮ ಓನರ್ಗೆ ಹೇಳ್ತೀನಿ ಅಂದ್ರೆ ಗಪ್ಪು ಕುಂತ್ಬಿಡ್ತಾರೆ, ಏನು ಸೌಂಡ್ ಮಾಡಲ್ಲ. ನೋಡ್ರಿ ಹಿಂದಿಂದ ಬರ್ತಾನೆ. ಇಲ್ಲಿ ರಮ್ಮು ಬಾ, ವಾಕಿಂಗ್ ಮಾಡೋಣ ಬಾ. ಓಕೆ ಫ್ರೆಂಡ್ಸ್, ಮತ್ತೆ ಏನು ವಿಡಿಯೋ ಮಾಡೋಕ್ಕೆ ಏನೈತಿ ನೈಟು ಮಧ್ಯಾಹ್ನ ಯಾವುದೋ ವಿಡಿಯೋ ಮಾಡೋಕೆ ಹೋಗಲಿ, ಏನು ಮಾಡಲ್ಲ. ಅಡುಗೆ ಮಾಡಿ ಸ್ವಲ್ಪ ಊಟ ಮಾಡಿದೆ. ಊಟ ಮಾಡಿ ಮುಕ್ಕೊಂಡಕ್ಕಿ ಹೊಳ್ಳಿ ನಾನು ಎದ್ದೇ ಇಲ್ಲ. 6 ಗಂಟೆಗೆ ಇದ್ದೀನಿ. ಮಧ್ಯಾಹ್ನ 2 ಗಂಟೆನೋ ಮಕ್ಕೊಂಡು 6 ಗಂಟೆಗೆ ಇದ್ದೀನಿ. ಅಲ್ಲಿವರೆಗೂ 6 ಗಂಟೆಗೆ ಇದ್ದೀನಿ. ಎದ್ದೇಳಕ್ಕೂ ಆಗೋಲ್ದವಾಗ ಇನ್ನೇನು ಮಾಡೋದು, ಹೇಳಲೇಬೇಕು ಅಲ್ವಾ, ಬಿಡೋಕ್ಕಾಗಲ್ಲ.
ಸರಿ, ಓಕೆ. ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ. ನಮಸ್ಕಾರ. ಆಯಿತಾ? ಇಷ್ಟೇ ಜೀವನ, ಇಷ್ಟೇ ಪ್ರಪಂಚ, ಇಷ್ಟೇ ನಮ್ಮ ಪರಿಸ್ಥಿತಿ. ನೋಡ್ರಿ, ಫೋನ್ ಹಿಡ್ಕೊಳಕ್ಕಾಗವಲ್ದು. ಯವ್ವ ಹಿಂಗೆ ಆದರೂ ಬದುಕಿ ಹಂಗೆ ಆಗ್ಬಿಟ್ಟಿದ್ದು ನನಗೆ. ಮುಂದೆ ನಮಸ್ಕಾರ ಹೇಳಿ ಬಾಯಿ ಹೇಳ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತಾರಂತ ಬೈಬೇಡ್ರಿ. ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತೈತೆ ನಮಗೂ ಅಲ್ವಾ. ಬೆಳಗ್ಗೆಯಿಂದ ಮಾತಾಡಿಲ್ಲ, ಅದಕ್ಕೆ ಹಿಂಗೆ ಮಾತಾಡ್ಬೇಕು ಅನ್ನಿಸ್ತು. ಓಕೆ, ಬಾಯ್ ಇರಲಿ.